ಏನಾಯ್ತು? ಆರಾಮಾಗಿದ್ದೀರಾ? ನಾನು ಸೋತ್ಬಿಟ್ಟೆ ವಿಕ್ಕಿ, ನಾನು ಸೋತ್ಬಿಟ್ಟೆ. ಸೋತ್ರ? ಯಾವ್ದ್ರಲ್ಲಿ? ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದ್ದೀರಾ? ಅಕ್ಕನಾಗ ಸೋತೆ, ನನ್ನ ತಮ್ಮನ ಕನ್ಸನ್ನ ಕೊಂದ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ, ನೀವು ಸೋಲಕ್ ಚಾನ್ಸೇ ಇಲ್ಲ. ಏನೇ ಸಮಸ್ಯೆ ಇದ್ರೂ ದಾರಿ ಹುಡ್ಕೋಣ. ಇನ್ ಎಲ್ಲಿ ದಾರಿ ವಿಕ್ಕಿ? ನನ್ನ ದಾರಿ ಮುಚ್ಚೋಗೋದನ್ನು ನೋಡ್ಲೇ ಇಲ್ಲ. ನನ್ನ ತಮ್ಮ ಆಸ್ಟ್ರೇಲಿಯಾಗೆ ಹೋಗೋ ಒಳ್ಳೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶಕ್ಕೆ ರೆಕ್ಕೆ ಕಟ್ಟೋ ಜವಾಬ್ದಾರಿ ನಂದಾಗಿತ್ತು. ನನ್ನಲ್ಲಿ ಸ್ವಲ್ಪ ಬೇಗ ದುಡ್ಡು ಹೊಂಚಿದ್ರೆ ಅವ್ನು ಹೋಗ್ತಿದ್ದ. ಆಸ್ಟ್ರೇಲಿಯಾನಾ? ರಿಯಾ ಹೋಗಿರೋ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದ್ದಾರಾ? ನನಗೆ ಕಷ್ಟ ಆಗುತ್ತೆ ಅಂತ ಅವನಿಗೆ ಸಿಕ್ಕಿದ ಅವಕಾಶನ ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದಾನೆ. ನನಗೆ ಒಂದು ಮಾತು ಹೇಳಿಲ್ಲ. ಅಕ್ಕನಿಗೆ ಕಷ್ಟ ಆಗುತ್ತೆ ಅಂತ ಅವನು ಯೋಚನೆ ಮಾಡ್ದ. ಆದ್ರೆ ಅಕ್ಕನಾಗಿ ಅವನ ಕನಸಿಗೋಸ್ಕರ ನಾನೇನು ಮಾಡಲೇ ಇಲ್ಲ. ಕೈಲಾಗ್ತಿಲ್ಲ ವಿಕ್ಕಿ. ಎಲ್ಲರ ಕನಸು, ಎಲ್ಲರ ಆಸೆನೂ ಈಡೇರಿಸೋದಕ್ಕೆ ನನ್ನ ಕೈಲಾಗ್ತಿಲ್ಲ. ಎಲ್ಲದನ್ನೂ ಕಳ್ಕೊತಾ ಇದ್ದೀನಿ. ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ. ತಮ್ಮನ ಬೆನ್ನಿಗೆ ನಿಲ್ಲಕ್ಕಾಗ್ಲಿಲ್ಲ. ಅಣ್ಣನ ಕಷ್ಟಕ್ಕೂ ಸಹಾಯ ಮಾಡಕ್ಕಾಗದೆ ಸೋಲ್ತಾ ಇದ್ದೀನಿ. ಇನ್ನು ಅದಕ್ಕೆ ಪಾಪಗೂ ನನ್ನಿಂದ ತೊಂದರೆ ಆದ್ರೆ ನಾನು ಯಾವತ್ತೂ ನನ್ನನ್ನು ಶ್ರಮಿಸ್ಕೊಳ್ಳಲ್ಲ ವಿಕ್ಕಿ, ಯಾವತ್ತೂ ಶ್ರಮಿಸ್ಕೊಳ್ಳಲ್ಲ. ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ರಮ್ಯಾ, ಯಾವಾಗ ಬಂದೆ? ಹರ್ಷಿತ್ ಫ್ರೆಂಡ್ಶಿಪ್ ಡೇ ಪಾರ್ಟಿ ಇತ್ತು ಅಂತ ಕರ್ದ, ಬರ್ಬಾರ್ದಿತ್ತು, ಬಂದೆ. ವಾಸಂತಿ, ಕೂತ್ಕೋ. ಕ್ಷಮಿಸಿ ಯಾರು ಅಮ್ಮ, ನಾವಿಲ್ಲಿ ಕೂತ್ ಮಾತಾಡಕ್ ಬಂದಿಲ್ಲ. ಹೇಳೋ ವಿಷಯನ ನೇರವಾಗಿ ಹೇಳಿ ಮುಗ್ಸಕ್ ಬಂದಿದ್ದೀವಿ. ಯಾವ ವಿಷಯ? ನೀವು ಹೇಳಿದ್ರಿ ಅಂತ ನಮ್ಮ ಮನೆಯವರಿಂದ ನಾನು ದೂರ ಹೋಗಿದ್ದೀನಿ. ಇಷ್ಟ ಇಲ್ಲ ಅಂದ್ರೂ ತಿಂಗ್ಳಾನ್ಗಟ್ಲೆ ಯಾವ್ದೋ ದೇಶ ಸುತ್ತಾಡಿದ್ದೀನಿ. ಆದ್ರೆ ಇಲ್ಲಿ ಏನಾಗ್ತಿದೆ? ಏನಾಗ್ತಿದೆ? ರಮ್ಯಾ, ಯಾಕೆ ಮಾತಾಡ್ತಿದ್ಯಾ? ಅತ್ತೆ ಮುಂದೆ ಧ್ವನಿ ಏರಿಸಿ ಮಾತಾಡೋ ಅಂಥದ್ದು ಏನಾಗಿದೆ? ಮಾಡೋದೆಲ್ಲ ಮಾಡಿ ಇವಾಗ ಏನಾಗ್ತಿದೆ ಅಂತ ನನ್ನೇ ಕೇಳ್ತಿದ್ದೀರಾ ಆಂಟಿ? ರಮ್ಯಾ, ಏನಾಗಿದೆ ಅಂತ ಬಾಯಿ ಬಿಟ್ಟು ಹೇಳಿದ್ರೆ ಅರ್ಥ ಮಾಡ್ಕೊಳ್ದೆ ಇರೋ ಅಷ್ಟು ದಡ್ರು ಇಲ್ಲಿ ಯಾರೂ ಇಲ್ಲ. ಏನ್ ವಿಷಯ ಅಂತ ಹೇಳು. ನಿಜವಾಗ್ಲೂ ನಿಮಗೇನು ಗೊತ್ತಿಲ್ವಾ ಅಮ್ಮ? ನಿಮ್ ಪರ್ಮಿಷನ್ ಇಲ್ದೆ ಈ ಮನೇಲಿ ಹುಳ್ಕಡ್ಡಿನೂ ಅಲ್ಲಾಡಲ್ಲ ಅಂತ ನಂಗೆ ಗೊತ್ತಿದೆ. ಹೀಗಿರುವಾಗ ಇಷ್ಟು ದೊಡ್ಡ ವಿಚಾರ ನಿಮಗೆ ಗೊತ್ತಿಲ್ಲದೆ ಆಗುತ್ತಾ? ಯಾವ ವಿಚಾರ? ಏನ್ ಮಾತಾಡ್ತಾ ಇದ್ಯಾ ವಾಸಂತಿ? ನಿನ್ ಮಗಳು ಏನಮ್ಮ ಮಾತಾಡ್ತಿದ್ದಾಳೆ? ಇವತ್ತು ನನ್ನ ಮಗಳು ಬಾಯಿ ಮುಚ್ಚೋದಿಕ್ಕೆ ನಿಮ್ಮಿಂದ ಆಗಲ್ಲ ಅಮ್ಮ.
ಈ ಸಲ ರಮ್ಯಾನ ಅವ್ರ ಅಪ್ಪನೂ ತಡಿಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವರು ಮನೆಯವರು ಬಣ್ಣ ಬದಲಾಯಿಸೋ ಜನ ಅಂತ ಅವರಿಗೂ ಗೊತ್ತಾಗಿದೆ. ವಾಸಂತಿ, ಮತ್ತೇನಾರು ಅಮ್ಮ, ರಮ್ಯಾ ಹಳೇದ್ರಿಂದ ಹೊರಗಡೆ ಬರ್ಲಿ, ವಿರಾಜಿಂದ ದೂರ ಆಗ್ಲಿ ಅಂತ ನೀವೇ ಪ್ಯಾರಿಸ್ ಕಳ್ಸಿದ್ರಿ. ಹೀಗಿರ್ಬೇಕಾದ್ರೆ ಅವಳ ಮತ್ತೆ ವಿರಾಜಿಗೆ ತಂದ್ಕೊಳ್ಳೋ ಮಾತುಕತೆ ಯಾಕೆ ನಡೀತಾ ಇದೆ? ಏನ್ ಹೇಳ್ತಾ ಇದೀಯಾ? ಮತ್ತೆ ವಿರಾಜ್ ರಮ್ಯಾ ಮದುವೆ ಮಾತುಕತೆ ಬಂತ? ಯಾರ್ ಮಾತಾಡ್ತಿರೋದು, ಯಾರ್ ಮಾಡಿರೋದು? ಇನ್ಯಾರು? ಈ ವೈಜಯಂತಿನೇ. ನಾನೇನು ನನ್ನ ಸಮಸ್ಯೆನ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದೆ. ಆದರೆ ನಿಮ್ಮ ಸಮಸ್ಯೆ ಮುಂದೆ ನಂದೇನೇನೂ ಇಲ್ಲ. ನಾನು ಅಮ್ಮನಿಗೆ ಒಳ್ಳೆ ಮಗಳಾಗಲಿಲ್ಲ, ತಮ್ಮನಿಗೆ ಒಳ್ಳೆ ಅಕ್ಕ ಆಗಲಿಲ್ಲ, ಅತ್ತಿಗೆಗೆ ಒಳ್ಳೆ ನಾದಿನೂ ಆಗಲಿಲ್ಲ. ನಾನು ಎಲ್ಲದರಲ್ಲೂ ಸೋತ್ಬಿಟ್ಟೆ ವಿಕ್ಕಿ, ಸೋತ್ಬಿಟ್ಟೆ. ಮಲ್ಲಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ನೀವು ಸೋತಿಲ್ಲ. ನಿಮ್ಮ ಜೊತೆ ನಾನಿದ್ದೀನಿ.